ನಮ್ಮ ಹಕ್ಕನ್ನ, ನಮಗೆ ಬೇಕಾಗಿರುವಂಥದ್ದನ್ನ, ಕುಡಿಯುವ ನೀರು, ದಾಹ ಜಲ, ಕೃಷಿಕರಿಗೆ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಲಿಕ್ಕೆ ಆಗದೇ ಇರುವಂತಹ ಒಂದು ಒಡಲು ಬರಿದಾಗಿಸಿಕೊಂಡಂತಹ ಇಂಡಿ ಅಣೆಕಟ್ಟಿನ ಬಗ್ಗೆ ಅದರ ದುರಸ್ತಿಯನ್ನ ಆಗ್ರಹಿಸ್ತಾ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಸ್ನೇಹಿತರೆ. ನಮಗೆ ಇದು ಈಗ ಇದನ್ನ ಮೊದಲು ಮಾತಾಡಿದಂಥ ಪುಣ್ಯಾತ್ಮರು ಹೇಳಿದ ಮಾತೆಂತ ಅಂತ ಹೇಳಿದ್ರೆ, ಇಂಜಿನಿಯರ್ ಹೇಳಿದ್ರಂತೆ ಅದರ ಬೀಲ್ಡಿಂಗ್ ಯಾರೋ ತೆಗ್ದಿದ್ದಾರೆ ಅಂತೇಳಿ. ಹಾಗಾದ್ರೆ ಅವ್ರು ಒಪ್ಪಿಕೊಂಡಾಗ ಆಯ್ತಲ್ಲ, ಯಾರೋ ಒಬ್ಬ ತೆಗ್ದಿದ್ದಾನೆ ಅಂತ ಹೇಳೋದು ಒಪ್ಪಿಕೊಂಡಾಗ ಆಯ್ತಲ್ಲ. ಹಾಗಾದ್ರೆ ಇದನ್ನು ಕಂಡು ಕಾಣದೇ ಇರುವಂತಹ ವ್ಯವಸ್ಥೆ ನಮ್ಮ ತಾಲೂಕು ಆಡಳಿತದಲ್ಲಿ ಸಣ್ಣ ನೀರಾವರಿ ಯೋಜನೆ ಇಲಾಖೆಯಲ್ಲಿ ಉಂಟು ಅಂತೇಳಿ ಆದರೆ, ಹಾಗಾದ್ರೆ ಈ 8-10 ಕಿಲೋಮೀಟರ್ನ ಸುತ್ತಳತೆಯಲ್ಲಿರುವಂತಹ ಕೃಷಿಕರು ಮತ್ತು ಸಾಮಾನ್ಯ ನಾಗರಿಕರು ಕೃಷಿ ಮತ್ತು ದಾಹ ಜಲಕ್ಕೆ, ಕುಡಿಯುವ ನೀರಿಗೆ ಹಪಹಪಿಸುವಂತಹ ಇಂಥ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡುವ ಮೂಲಕವೇ ಮಾಡದಿದ್ರೆ ನಮ್ಮ ಬೆನ್ನಲ್ಲಿ ಎಲುಬಿದ್ದು ಪ್ರಯೋಜನ ಇಲ್ಲ ಸ್ವಾಮಿ. ನಮ್ಮ ಬೆನ್ನಲ್ಲಿ ಹುರಿ ಉಂಟು ಅಂತ ಹೇಳಿಕೊಂಡು ಇದ್ರೂ ಏನೂ ಅದರಲ್ಲಿ ಪ್ರಯೋಜನ ಇಲ್ಲ. ಎಲ್ಲಿ ನಾವು ಪ್ರತಿಭಟನೆ ಮಾಡಬೇಕು, ಯಾವುದು ನಮ್ಮ ಹಕ್ಕಿದೆ ಆ ಹಕ್ಕನ್ನು ನಾವು ಕೇಳಬೇಕು. ಕೇಳುವ ರೀತಿಯಲ್ಲಿ ಕೇಳಿದ್ರೆ ಮಾತ್ರ ಅದಕ್ಕೆ ಪರಿಹಾರ ನಮಗೆ ಸಿಗ್ತದೆ ಸ್ನೇಹಿತರೆ. ಅಳುವ ಮಗುವಿಗೆ ಸಿಗ್ತದೆ ಅಂತ ಅಳುವ ಮಗುವಿಗೆ ತಾಯಾದ್ರೂ ಹಾಲು ಕೊಡ್ತಾಳೆ, ಅದು ಹೋಯ್ತೀಗ, ಅದಿಲ್ಲ. ನಮಗೆ ಬೇಕಾದನ್ನ ತೊಡೆತಟ್ಟಿ ಕೇಳುವಂತಹ ದರಿದ್ರ ಪರಿಸ್ಥಿತಿ ಈಗ ನಮಗೆ ಬಂದೊದಗಿದೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಬಾಯಾರಿಕೆಯಲ್ಲಿ ಸಾಯ್ತಾ ಇರುವಂತಹ ಒಬ್ಬ ಕೃಷಿಕ ಅಥವಾ ನಾಗರಿಕ, ಒಬ್ಬ ಗ್ರಾಮಸ್ಥನ ಒಂದು ಅಳುವಿನ ಧ್ವನಿ, ಹತಾಶೆಯ ಧ್ವನಿ, ಕಷ್ಟದ ಧ್ವನಿಯನ್ನ ತಾಲೂಕು ಆಡಳಿತಕ್ಕೆ ಅರ್ಥ ಆಗುವುದಿಲ್ಲ ಅಂತೇಳಿ ಆದ್ರೆ, ಹಾಗಾದ್ರೆ ನಾವೆಲ್ಲ ಮಂದಬುದ್ಧಿಗಳ, ನಾವೆಲ್ಲ ಮೂರ್ಖರ, ನಾವೆಲ್ಲ ನಾವು ಮುಟ್ಟಾಳ್ರಲ್ಲ. ನಾವು ಸಹಿಷ್ಣುತೆ, ನಮಗೆ ತಾಳ್ಮೆ, ನಮಗೆ ಕೋಪ ಬರುವುದಿಲ್ಲ. ಈಗ ಯಾರೋ ಒಬ್ರು ಹೇಳಿದ್ರು ಯಾವ ಕಿಡಿಗೇಡಿ ಇದ್ದಾನೆ, ಆ ಕಿಡಿಗೇಡಿ, ನಾನಾದ್ರೆ ಏನ್ ಹೇಳ್ತಾ ಇದ್ದೇನೆ, ಕಿಡಿಗೇಡಿಯನ್ನು ಕಾನೂನಿನ ಕೈಗೆ ಒಪ್ಪಿಸುವುದಕ್ಕಿಂತ ಮೊದಲು ಅವನ ಕೈಕಾಲನ್ನು ಮುರಿದು ಕಾನೂನಿನ ಕೈಗೆ ಒಪ್ಪಿಸಬೇಕು ಅಂತ ಹೇಳುವಂಥದ್ದು ನನ್ನ ಪಾಲಿಸಿ, ನನ್ನ ತತ್ವ ಸಿದ್ಧಾಂತ ಅದು. ಯಾಕೆ ಅದು ಅಂತ ಹೇಳಿದ್ರೆ, ಅಳುತ್ತಾ ನನಗಿದು ಕೊಡಿ ಅಂತ ಕೇಳ್ತಾ ಹೋಗುವಂತ ಆ ಸಂಪ್ರದಾಯ, ಆ ಪರಿಸ್ಥಿತಿ, ಆ ಕಾಲ ಅದು ಮುಗಿದೋಯ್ತು. ನಮಗೆ ಬೇಕಾದದ್ದನ್ನು ಹಿಡಿದು ಕೇಳಬೇಕು, ಹೊರಲಯ ಅಂತ ಕೇಳಬೇಕು. ಇಲ್ಲ ಇದ್ರೆ ನಮಗೆ ಅದು ಸಿಕ್ಕುವುದಿಲ್ಲ, ನಮಗೆ ಅದು ಮರೀಚಿಕೆ. ನಾವು ಇನ್ನೂ ಕೂಡ ಸಾಯುವಲ್ಲಿವರೆಗೂ ಕೂಡ ಇದೇ ರೀತಿ ತಾಳ್ಮೆ, ಕ್ಷಮಾತೀತ ಗುಣಗಳನ್ನು ವಹಿಸಿಕೊಂಡು ಬಹಳ ಸಾತ್ವಿಕ ಗುಣಗಳಿಂದ ನಾವು ನಮ್ಮ ಲೌಕಿಕ ಜೀವನವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಹೊರತು, ನಾವು ಕೊಟ್ಟ ತೆರಿಗೆ ಹಣದಿಂದ ಕಟ್ಟಿದಂತಹ ಕಿಡ್ಲಿ ಅಣೆಕಟ್ಟಿನ ದುರಸ್ತಿಗೋಸ್ಕರ ಇವತ್ತು ನಾವಿಲ್ಲಿ ಈ ಸುಡು ಬಿಸಿಲಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತೇಳಿ ಆದ್ರೆ, ನಾವು ಈ ಊರಿನ ನಾಗರಿಕರು, ಸಮಸ್ತ ಗ್ರಾಮಸ್ಥರು, ಕೃಷಿಕರು ಯಾವ ಪರಿಸ್ಥಿತಿಗೆ ಬಂದು ತಲುಪಿದ್ದೇವೆ ಅಂತೇಳಿ ಸಾಮಾನ್ಯವಾಗಿ ನಾವು ಆಲೋಚನೆ ಮಾಡಿದ್ರೆ ನಮಗೆ ನಮ್ಮ ಮನಸ್ಸಲ್ಲಿ ಜ್ಞಾನಚಕ್ಷು ಓಪನ್ ಆಗ್ತದೆ, ತೆರೀತದೆ ಸ್ನೇಹಿತರೆ. ನೀವು ಆಲೋಚನೆ ಮಾಡಿ, ಎಲ್ಲರೂ ಒಂದು ಆಲೋಚನೆ. ಇವತ್ತು ನಾವು ಯಾಕೆ ಕೂತಿದ್ದೇವೆ? ನಮ್ಮದ್ದೇ ಹಕ್ಕು, ನಮ್ಮದ್ದೇ ತೆರಿಗೆ ಹಣ, ನಾವೇ ಕೊಟ್ಟದ್ದು, ನಾವೇ ಮತ ಹಾಕಿದ್ದು, ನಾವೇ ಒಂದು ರಾಜಕೀಯ ಪಕ್ಷವನ್ನು ನಾವೇ ಚುನಾಯಿಸಿ ಅವರನ್ನ ಗೆಲ್ಲಿಸಿ ನಾವಿಲ್ಲಿ ಕೂತ್ಕೊಳಿಸಿದ್ದೇವೆ, ಬೆಂಗಳೂರಲ್ಲಿ ಕೂತ್ಕೊಳಿಸಿದ್ದೇವೆ. ನಮ್ಮ ಸುಳ್ಯ ತಾಲೂಕನ್ನು ಪ್ರತಿನಿಧಿಸಲಿಕ್ಕೋಸ್ಕರ ಶಾಸಕರನ್ನಾಗಿ ಮಾಡಿ ನಾವು ಕಳಿಸಿದ್ದೇವೆ. ಇವತ್ತು ನಾವು ಪ್ರತಿಭಟಿಸ್ತಾ ಇದ್ದೇವೆ ಇಲ್ಲಿ. ಹಾಗಾದ್ರೆ ನಮ್ಮ ಸ್ಥಿತಿ ಎಷ್ಟು ಶೋಚನೀಯ, ಆಲೋಚನೆ ಮಾಡಬೇಕಾದ್ದಲ್ವಾ? ಇದನ್ನು ನಾವು ಆಲೋಚನೆ ಮಾಡಬೇಕಾದ್ದು, ನಾವು ಮಾತಾಡಬೇಕಾದ್ದು ಇದನ್ನು. ನಾವೇ ಕೊಟ್ಟು ಎಂಚಿನ ಕಾಸಲ ಕೊರೆ ಸುದೆಲ ಮೀಂದಿ ಅಂತೇಳಿ ನಮ್ಮ ಅವಸ್ಥೆ ಹೀಗಾಗಿದೆ. ನಾವು ತೆರಿಗೆ ಹಣ ಕಟ್ಟುತ್ತೇವೆ, ನಮ್ಮ ತೆರಿಗೆ ಹಣದಿಂದಲೇ ಕಿಂಡಿ ಅಣೆಕಟ್ಟು ಆಗ್ತದೆ. ಆ ಕಿಂಡಿ ಅಣೆಕಟ್ಟು ಯಾರೋ ಒಬ್ಬ ಕಾಂಟ್ರಾಕ್ಟರ್